ಸಕ್ಸಸ್ ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು, ಅಲ್ಲಿ ಬರುತ್ತೆ, ಕಾರಣಗಳಿಂದ ಬರುತ್ತೆ. ಅದು ನಿನ್ನಿಂದ ಗೆದ್ದೋ ನನ್ನಿಂದ ಗೆದ್ದೋ ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಇಸ್ ಲೈಫ್. ಅದು ಲೈಫಿನ ಒಂದು ಭಾಗ. ಅದು ಬಂದಿದ್ರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಇವಾಗ. ಜೊತೆಲಿ ಇದ್ದಿದ್ರೆ ಇನ್ನೇನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗಬೇಕಾದ್ರೆ ಆ ಬಿರುಕು ಬೇಕಾಗಿದ್ದೇನೋ ಅಂತನೋ ಅನ್ಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅನ್ಕೊಂಡ್ರೆ ಜೀವನ ಸಾಕ್ತಾ ಹೋಗೋದು. ನಾವು ಯಾವಾಗಲೂ ಟೈಮ್ ಪಾಸಸ್ ಬಟ್ ಮೆಮರೀಸ್ ಡೋಂಟ್ ಪಾಸ್. ಅದರಲ್ಲಿ ಈ ಮೆಮರೀಸ್ ಅಂತೂ ನಾವು ಯಾರು ಮರೆಯೋಕ್ಕಾಗೋದೇ ಇಲ್ಲ. ಈ ಮೆಲಕು ಇವತ್ತಿಗೂ ಎಲ್ಲಿ ಹೋದ್ರು ಕೂಡ, ಇವತ್ತಿಗೂ ನೀವು ರೀಲ್ಸಲ್ಲಾಗಲಿ ಯಾವುದಾಗಲಿ ನಮ್ಮ ಇಬ್ಬರು ಕಾಂಬಿನೇಷನ್ ಆಡಿಬಿಟ್ರೆ ಬೇರೆ ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಲವರ್ಸು, ಬೆಸ್ಟ್ ಫ್ರೆಂಡ್ಸ್. ನಾವು ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ ಇವತ್ತು ನಾನು ಬರಿತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೇನು ಗೊತ್ತೇ ಇರಲಿಲ್ಲ. ನನಗೆ ಇವರು ಬರೆದು ಕೊಟ್ಟಾಗಲೇ ಗೊತ್ತಾಗಿದ್ದು ಇದನ್ನ ಹಿಂಗೆ ತೆಗಿಬೇಕು, ಅದನ್ನ ಹಂಗೆ ಪಿಕ್ಚರೈಸ್ ಮಾಡಬೇಕು ಅಂತ. ಸೊ ಅವರು ನೋಡಿದ್ದು ರವಿಚಂದ್ರನ್ನ, ಆ ಕ್ರೇಜಿ ಸ್ಟಾರ್ನಲ್ಲಿ ತಂದು ನಿಲ್ಲಿಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದು, ಎಲ್ಲ ಕೊಟ್ಟಿದ್ದು ಇವರೇ. ನನ್ನನ್ನು ಇವರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ ಇವರು. ನಾನು ಏನು ಅದನ್ನ ಸ್ಟೇಜ್ ಮೇಲೆ ನಾನು ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ಟ್ ಐ ಪೋಸ್ಟ್, ಅದೇ ನಿಜ. ವಿ ಹ್ಯಾವ್ ಡನ್ ದಿಸ್. ಅದು ಎರಡನೇ ಮಾತಿಲ್ಲ. ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತೂ ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತೆಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಅದು ಇವತ್ತು ಸಿಕ್ಕಿದ್ರು ಕೂಡ ನಾನೇನಾದರೂ ಜಾಸ್ತಿ ನಗ್ತೀನಿ ಅಂದರೆ ಅದು ಇವ್ರ ಜೊತೆ ಮಾತ್ರ. ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಬಂದಿದೆ. ಆ ನಗು ಇಷ್ಟು ದೂರ ಕರ್ಕೊಂಬಂದಿದೆ. ಆ ನಗುವಿಂದನೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದರೆ ನಾವು ಸೋತಾಗಲೂ ಗೆದ್ದಾಗಲೂ ನಾವು ಯಾವತ್ತು ಸಕ್ಸಸ್ನ ತಲೆ ಮೇಲೆ ಹಾಕೊಂಡು ಮೆರಿಲೂ ಇಲ್ಲ, ಫೇಲ್ಯೂರ್ನ ಹೆಗಲ ಮೇಲೆ ಬಿಟ್ಟಾಗಲೂ ಇಲ್ಲ. ನಾವು ಎರಡು ಜೊತೆಲೇ ಈಕ್ವಲಾಗಿ ತಗೊಂಡು ಓಡಾಡಿದ್ವಿ, ಹುಡ್ಕಾಡಿದ್ವಿ. ಇನ್ನಷ್ಟು ಇದು ಹೆಂಗಾಗಿದೆ, ಇದು ಹಿಂಗೆ ಮಾಡಬೇಕು, ಅದನ್ನ ಹಂಗೆ ಮಾಡಬೇಕು. ಪ್ರತಿ ದಿವಸ ಡಿಸ್ಕಷನ್. ಒಂದು ಚಾಲೆಂಜ್ ಇಟ್ಕೊಳ್ಳೋದು ಯಾವಾಗಂದರೆ, ಇವಾಗ ಹೋಗಿ ನನಗೆ ಹಿಂಗೆ ಆಡಬೇಕು ಅಂದರೆ ಅವ್ರು ಆಟ ಹಿಡಿದು ಬರೆಯೋರು ಬೇಕು. ಅವ್ರೇನೋ ಕೇಳ್ತಾರೆ, ನಾನು ಬರೀಬೇಕು ಅಂತ ಕೂತ್ಕೊಂಡ್ಬಿಡೋರು. ಇವತ್ತು ಒಂದು ಲೈನ್ ಪಲ್ಲವಿ ಬರ್ಬಿಟ್ರೆ ಎರಡನೇ ಲೈನ್ ಬಿಟ್ಬಿಡ್ತಾರೆ, ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಇವ್ರು ಹಂಗಲ್ಲ, ಇವ್ರು ಹಂಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರೆದಿದ್ದೆ, ಸೋನೆ ಸೋನೆ ಅಂತ ಸಾಂಗ್ ಪಲ್ಲವಿ ಬರ್ತಿದ್ರು. ನಾನು ಇದೇನು ರಾಜೋ ಆಲ್ರೆಡಿ ಆವಾಗಲೂ ನಮಗೆ ಇವರಿಗೆ ಸ್ವಲ್ಪ ಚಿಕ್ಕದು ಬೆಂಕಿ ಶುರು ಆಗಿತ್ತು, ಕಿಡಿಕ ಆಗ್ತಾ ಇತ್ತು. ಇವ್ರು ನಾನು ಒಪ್ಪಲಿಲ್ಲ ಅಂದರೆ ಇವರು ಎಲ್ಲದಕ್ಕೂ ಏನೋ ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ಥರ ಇದ್ದೀರಿ, ಸೋನೆ ಸೋನೆ ಬೇಡ ಬೇರೆ ಬರೀದಿದ್ರೆ ಹತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒಂದು 1 ಅವರ್ ಇರ್ಬೋದು ಅಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ, ಸೋನೆ ಸೋನೆನೇ ಚೆನ್ನಾಗಿದೆ, ಯಾವುದೋ ಫಸ್ಟ್ ಪಲ್ಲವಿ ಅಂದರೆ ಅಷ್ಟು ಕೊಟ್ಟರು ಅವರು. ಇದು ಇಲ್ಲಿಗೆ ಮುಗಿದ್ರೆ ಅವ್ರು ನನ್ನಲ್ಲಿ ಕೋಪಿಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಾದ್ಮೇಲೆ ಅವ್ರು ಒಂದು ಲೈನ್ ಹೇಳ್ತಾರೆ, ನಿಮ್ಮಿಂದ ನನಗೆ 40 ಪಲ್ಲವಿ ಎಕ್ಸ್ಟ್ರಾ ಸಿಕ್ತು ಸರ್, ಬೇರೆ ಪಿಕ್ಚರ್ ಕೆಲಸ ಸಿಕ್ತು ನನಗೆ ಅಂತ. ಅದೇ ಅಲ್ವಾ, ದಟ್ ಈಸ್ ಹೌ ಅವರ್ ಫ್ರೆಂಡ್ಶಿಪ್ ಲೀವ್ಡ್ ಫಾರ್ ಸಚ್ ಎ ಲಾಂಗ್ ಟೈಮ್. ನಮ್ಮ ಸ್ನೇಹ ಪರದೆ ಮೇಲೆ ಕಾಣಿಸುತ್ತೆ, ನಾವು ಮಾಡಿರೋ ಕೆಲಸದಲ್ಲಿ ಕಾಣಿಸುತ್ತೆ. ಯಾವುದೇ ವರ್ಕ್ ಆಗಲಿ, ಇಟ್ ಶುಡ್ ಬಿ ಸೀನ್ ಥ್ರೂ ವರ್ಕ್. ಹೆಗಲ ಮೇಲೆ ಕೈ ಹಾಕೊಂಡು ಬರಕ್ಕೆ ಹೋದ್ರೆ ಸ್ನೇಹ ಇಲ್ಲ, ಅದು ಪರದೆ ಮೇಲೆ ಕಾಣಿಸ್ಬೇಕು. ಆ ಪರದೆ ಮೇಲೆ ನಾವು ಮೆರೆದಿದ್ದೀವಿ, ನಾವು ಕೊಟ್ಟಿದ್ದೀವಿ. ಆ ಸ್ನೇಹ ಪ್ರೀತಿಗೆ ಯಾವತ್ತೂ ಅದಕ್ಕೆ ಕಲ್ಮಶ ಇಲ್ಲವೇ ಇಲ್ಲ. ಅದಕ್ಕೆ ಆ ಥರ ಕೆಲಸ ಮಾಡಿದ್ದೀವಿ. ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದು ಅಂದರೆ ನಮ್ಮ ಪಿಕ್ಚರ್ಸ್ ಒಂದೇ ನಾವು ಕೆಲಸ ಮಾಡೋದು. ವಿ ಹ್ಯಾವ್ ಆಲ್ವೇಸ್ ಪುಟ್ ಆಲ್ ಅವರ್ ಆರ್ಟ್ ಇನ್ ದ ಪಿಕ್ಚರ್. ಒಂದೇ ಒಂದು ದಿವಸ ವರ್ಕಲ್ಲಿ ನಾವು ಯಾವತ್ತೂ ಮೋಸ ಮಾಡಿಲ್ಲ. ವರ್ಕಿಗೆ ಯಾವತ್ತೂ ನಾವು ಇಬ್ಬರು ಸೇರಿಕೊಂಡಾಗ ಅದರ ಹಬ್ಬ ಮಾಡಿದ್ದೀವಿ, ನಾವು ಸಂಭ್ರಮ ಮಾಡಿದ್ದೀವಿ ನಾವು. ಬಟ್ ನಾವು ಯಾವತ್ತೂ ಅದನ್ನು ಬೀದಿಗೆ ಬಂದು ಯಾವತ್ತೂ ಮಾಡಿಲ್ಲ, ಏನೋ ರಂಪಾಟ ಮಾಡಿಲ್ಲ ನಾವು. ಬಟ್ ಇವಾಗ ಬೀದಿಯಲ್ಲಿ ರಂಪಾಟ ಮಾಡುವಂಥ ದಿವಸ ಬಂದಿದೆ. ಇವಾಗ ಎಲ್ಲ ಸೇರಬೇಕು ಸ್ಟೇಜಲ್ಲಿ. ಅಲ್ಲಿ ಹೇಳ್ಬೇಕಾಗಿರೋದು ದಿ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ದಿಸ್ ಫಿಲಿಮ್ಸ್. ಅದು ಬೇಕು ಜನಕ್ಕೆ.